ಆ, ನಮಸ್ಕಾರ. ಇವಾಗ ಎಲ್ಲ ಆ, ದಿನ ದಿನ ಹೊಸ ಥರ ನ್ಯೂಸ್ಗಳು ಬರ್ತಾಯಿದೆ. ಒಂದು ಕಡೆ ಅನೈತಿಕ ಸಂಬಂಧಗಳಿಂದ ಹೆಣ್ಮಕ್ಳು ಕೊಲೆಗಳಾಗ್ತಾ ಇದ್ದಾವೆ. ಇನ್ನೊಂದು ಕಡೆ 16-17 ವರ್ಷ ಹುಡುಗಿಯರೆಲ್ಲ ಪ್ರೀತಿ ಅಂತ ಎಲ್ಲ ನಂಬಿ ಮೋಸ ಹೋಗಿ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ. ಸೊ ಮನೆಯಲ್ಲಿ ಇದು ಬಡ ಹೆಣ್ಮಕ್ಳಲ್ಲಿ ಬಡವರು ಮತ್ತು ಹೆಣ್ಮಕ್ಳಾಗಿದ್ದರೆ ಅವರನ್ನು ಏನಂತಾರೆ, ಒಳ್ಳೆ ರೀತಿಯಲ್ಲಿ ನೋಡೋದು. ಜನ ಒಳ್ಳೆ ರೀತಿಯಲ್ಲಿ ನೋಡೋಲ್ಲ, ಇವ್ರನ್ನ ಹೆಂಗೆ ಉಪಯೋಗಿಸ್ಕೊಳ್ಳೋಣ ಅಂತ ಆ ಥರನೇ ಒಂದು ಕಷ್ಟದಲ್ಲಿ ಸಹಾಯ ಮಾಡೋರ ಥರ ಹತ್ತಿರ ಆಗ್ತಾರೆ. ಆಮೇಲೆ ಅವರೇ ಇನ್ನೂ ಜಾಸ್ತಿ ಕಷ್ಟ ಕೊಡ್ತಾರೆ. ಸೊ ಯಾರನ್ನೂ ನಂಬಕ್ಕೆ ಹೋಗಬಾರ್ದು, ಮಹಿಳೆಯರು ಯಾರನ್ನೂ ನಂಬಕ್ಕೆ ಹೋಗಬಾರ್ದು. ಮದುವೆ ಆಗ್ತೀನಿ ಅಂತಲೇ ಹೇಳಿದ್ರು ಏನಂತೀರ, ನಿಮಗೆ ಒಬ್ಬರು ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರಾದರೂ ಅವ್ರ ಜೊತೆ ನೀವು ಮಾತಾಡಿ, ಸಂಬಂಧಿಕರು ಕೆಲವು ಟೈಮ್ ನಿಮಗೆ ಅನಿಸತ್ತೆ, ಯಾಕೆ ಸಂಬಂಧಿಕರು ಹತ್ರ ಎಲ್ಲ ಹೇಳಿದ್ರೆ ಕಷ್ಟ ಇನ್ನೂ ಜಾಸ್ತಿ ಆಗತ್ತೆ ಅಂತ. ನೋಡಿ, ಸಂಬಂಧಿಕರು ನಿಮಗೆ ಕಷ್ಟ ಇದ್ದಾಗ ಸಂಬಂಧಿಕರು ಬಂದಿಲ್ಲ, ಒಂದೆರಡು ಸಲ ನಿಮ್ಮ ಕಷ್ಟ ಇದ್ದಾಗ ಸಂಬಂಧಿಕರು ಬಂದಿಲ್ಲ ಅಂದರೆ ಸಂಬಂಧಿಕರು ನಮ್ಗೆ ಯಾವ ಕಷ್ಟಕ್ಕೂ ಆಗಲ್ಲ ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಇಲ್ಲ, ಸ್ನೇಹಿತರಾದರೂ ಇರಬೇಕು, ಹತ್ತಿರದ ನಿಮಗೆ ನಂಬಿಕೆ ಇರುವಂಥ, ಜಾಸ್ತಿ ಇಲ್ಲ ಅಂದರೂ ಒಂದು 3-4 ಜನ ಆದರೂ ಸ್ನೇಹಿತರು ಇರಬೇಕು ಮಹಿಳೆಯರಿಗೆ. ಸೊ ಆವಾಗ ನೀವು ಒಂದು ಹತ್ತಿರ ಕ್ಲೋಸ್ ಫ್ರೆಂಡ್ಸ್ ಒಂದು 4-5 ಜನ ಹತ್ತಿರದ ಸ್ನೇಹಿತರು ಆಗಿರಬೇಕು ಮಹಿಳೆಯರು. ಆವಾಗ ನೀವು ಸ್ವಲ್ಪ ಒಳ್ಳೆಯ ಥರ ಯೋಚಿಸಿ ನಿರ್ಧಾರ ತಗೊಬೋದು.